ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿರಬೇಕು. ಅದು ಏನು ಮನೆಯಲ್ಲ, ಪ್ರತಿಯೊಂದು ಮನೆಯಲ್ಲೂ ಕೂಡ ಲಕ್ಷ್ಮಿ ಸ್ಥಿರವಾಗಿರಬೇಕು. ಲಕ್ಷ್ಮಿ ಅಂದರೆ ಪಕ್ಕದ ಮನೆ ಲಕ್ಷ್ಮಿ ಅಲ್ಲ. ಹಣ 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 ಕಾಂಚಾಣ ಜನ ಜನ, ಇದು ಲಕ್ಷ್ಮೀ ರೂಪ ಅಂತ ನಾವು ಕರಿತೀವಿ. ಈ ಹಣ ಹಣ ಜನ ಜನ ಕಾಂಚಾಣ ನಮ್ಮ ಮನೆಯಲ್ಲಿ ಶಾಶ್ವತ ನೆಲೆ ನಿಂತ್ಕೋಬೇಕು. ಯಾವಾಗಲೂ ಶಾಶ್ವತ ಹರಿತಾ ಇರಬೇಕು, ಬರ್ತಾ ಇರಬೇಕು, ಹೋಗ್ತಾ ಇರಬೇಕು. ಅಂತಂದರೆ ದಿನ ದಿನ ಅಭಿವೃದ್ಧಿ ಆಗಬೇಕು. ಅಂತಂದರೆ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂತಂದರೆ ಅದು ನವಗ್ರಹಗಳು. ಆ ನವಗ್ರಹಗಳು ಅಂದರೆ ಯಾರು, ನವಗ್ರಹಗಳ ಫಲಗಳು ಯಾವುದು, ನವಗ್ರಹಗಳನ್ನು ನಾವು ಯಾಕೆ ಫಾಲೋಅಪ್ ಮಾಡಬೇಕು, ನವಗ್ರಹಗಳನ್ನು ನಾವು ಫಾಲೋಅಪ್ ಮಾಡೋದ್ರಿಂದ ಯಾವ ರೀತಿಯಾಗಿರ್ತಕ್ಕಂಥ ಅನುಕೂಲಗಳನ್ನ ಪಡ್ಕೋತೀವಿ ಅಂತಕ್ಕಂಥದ್ದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಒಂದು ಪ್ರಶ್ನೆ ಕೂಡ, ನವಗ್ರಹಗಳು ಎಲ್ಲಿಂದ ಕೆಲಸ ಮಾಡ್ತವೆ, ಅದೇನೋ ಸೂರ್ಯ ಚಂದ್ರ ಬುಧ ಗುರು ಅಂತ ಹೇಳ್ತಾರೆ, ಅದೆಲ್ಲ ಕೆಲಸ ಅದು ಪಾಡಿಗೆ ಅದು ಮಾಡ್ತಾ ಇರ್ತದೆ, ನಮ್ಮ ಪಾಡು ನಾವು ಇರೋಣ ಅಂತೇಳಿ ಎಲ್ಲರೂ ಇರ್ತೀರ. ಆದರೆ ನಿಮಗೆಲ್ಲ ಒಂದು ನೆನಪಿರಲಿ, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಮಾನಸಿಕವಾಗಿ ದೈಹಿಕವಾಗಿ ಶಕ್ತಿಶಾಲಿಯಾಗಿರ್ತಾನೆ ಅಂತಂದರೆ ಅವನಿಗೆ 9 ಗ್ರಹಗಳ ಪಾಸಿಟಿವ್ ಎನರ್ಜಿ ಇರಬೇಕು. ಆ 9 ಗ್ರಹಗಳ ಪಾಸಿಟಿವ್ ಎನರ್ಜಿ ಇಲ್ಲ ಅಂತಂದರೆ ಅವನು ಯಾವುದೋ ಒಂದು ಅಂಗ ಅಥವಾ ಯಾವುದೋ ಒಂದು ಭಾಗ ಅಥವಾ ಯಾವುದೋ ಒಂದು ಮನಸ್ಥಿತಿ ಹಾಳಾಗೋದಕ್ಕೆ ಚಾನ್ಸಸ್ ಜಾಸ್ತಿ ಇರ್ತದೆ. ಅದಕ್ಕೆ ಅಲ್ಲಿದ್ದವನಿಗೆ ಕಡಲೆ ಇಲ್ಲ, ಕಡಲೆ ಇದ್ದವನಿಗೆ ಹಲ್ಲಿಲ್ಲ ಅಂತ ಭಾಳ ಜನ ಹೇಳ್ತಾ ಇರ್ತಾರೆ. ಎಲ್ಲವೂ ದೇವ್ರು ಕೊಟ್ಟಿರ್ತಾನೆ, ಆದರೆ ಅನುಭವಿಸೋದಕ್ಕೆ ಅದೇ ಇಲ್ಲ ಅಂತ ಹೇಳ್ತಿರ್ತಾನೆ. ನಮ್ಮ ಹುಟ್ಟಿದಾರಭ್ಯ ಚಲಿಸ್ತಕ್ಕಂಥ ಈ ಗ್ರಹಗಳ ಒಂದು ಪ್ರಭಾವಗಳು ವಿಶೇಷತಃ ನಮ್ಮ ಜೀವನವನ್ನು ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಬದುಕಲಿಕ್ಕೆ, ಬಾಳಲಿಕ್ಕೆ, ಅಭಿವೃದ್ಧಿ ಆಗಲಿಕ್ಕೆ ಸಹಕಾರಿ ಆಗ್ತವ ಅಥವಾ ಸಹಕಾರಿ ಆಗಬೇಕಂದ್ರೆ ನಾವು ಏನು ಮಾಡಬೇಕು, ಇವೆಲ್ಲ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಬೇಕು. ನಮ್ಮಲ್ಲಿ ಯಾರೂ ಅದನ್ನು ಮಾಡೋದಿಲ್ಲ. ಇವತ್ತು ಎಷ್ಟೋ ಜನ ಕರೆಗಳನ್ನ ಮಾಡಿ ಪ್ರಾಬ್ಲಮ್ ಆದಮೇಲೆ ನಾವು ನಿಮಗೆ ಕರೆ ಮಾಡಿದ್ವಿ ಅಂತ ಹೇಳ್ತಾರೆ. ಪ್ರಾಬ್ಲಮ್ ಬರೋಕ್ಕಿಂತ ಮುಂಚಿತವಾಗಿ ಪ್ರಾಬ್ಲಮ್ ಬರ್ತದೆ ಇಲ್ವ ಅಂತ ತಿಳ್ಕೊಳ್ತಕ್ಕಂಥದ್ದೇ ಬುದ್ಧಿವಂತ ಲಕ್ಷಣ. ಅಲ್ಲಿಗೆ ಕೆಲವು ಕರ್ಮಫಲಗಳು ಅಂದರೆ ಕರ್ಮಫಲಗಳ ಅಧೀನವಾಗಿರ್ತಕ್ಕಂಥ ಗ್ರಹಗಳು, ನವಗ್ರಹಗಳು ನಿಮಗೆ ಮೀಟ್ ಮಾಡದೇ ಇರೋ ಥರ, ಭೇಟಿ ಮಾಡದೇ ಇರೋ ಥರ, ತಿಳ್ಕೊಳ್ದೇ ಇರೋ ಥರ ಎಲ್ಲ ಅನಾಹುತಗಳು ಆದಮೇಲೆ ಹೋಗಿ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತಿದ್ರೆ ಏನು ಪ್ರಯೋಜನ ಬಂತು? ಈಗ ಒಂದು ಆಕ್ಸಿಡೆಂಟೇ ಆಯ್ತಪ್ಪ, ಮೇಜರ್ ಆಕ್ಸಿಡೆಂಟ್ ಆಗೋಯ್ತು. ಆಕ್ಸಿಡೆಂಟ್ ಇದೆ ಅಂತ ಹೇಳಿ ಮುನ್ನೆಚ್ಚರಿಕೆ ಕೊಟ್ಟು ಅದನ್ನು ಸರಿ ಮಾಡ್ಬೋದಾಗಿತ್ತಲ್ವ? ಒಂದು ಹುಡುಗ ಅಥವಾ ಒಂದು ಹುಡುಗಿ ಸೂಸೈಡ್ ಮಾಡ್ಕೊಳ್ತಾಳೆ ಇಂಥ ವರ್ಷಕ್ಕಿಂತ ಟೈಮಿಗೆ ಅಂತೇಳಿ ನಾವು ಡಿಕ್ಲೇರ್ ಮಾಡ್ಬೋದು. ಆದರೆ ಅದು ಮುಂಚೆ ತಿಳ್ಕೊಂಡ್ರೆ ಅದನ್ನು ತಪ್ಪಿಸ್ಬೋದಾಗಿತ್ತಲ್ವ? ನೋ, ನಮ್ಮಲ್ಲಿ ತಿಳ್ಕೊಳ್ತಕ್ಕಂಥ ವ್ಯವಸ್ಥೆನೇ ಇಲ್ಲ. ತಿಳ್ಕೊಳ್ತಕ್ಕಂಥ ವ್ಯವಸ್ಥೆ ಇದ್ದರೂ ಕೂಡ ಆ ಕರ್ಮಫಲಗಳು ಅಂತಕ್ಕಂಥದ್ದು ಆ ಮನಸ್ಸಿಗೆ ಬಿಡ್ತಾ ಇಲ್ಲ. ಯಾವಾಗ ಪ್ರಾಬ್ಲಮ್ಗಳಾಗ್ತದೆ ಮಾನಸಿಕವಾಗಿ ದೈಹಿಕವಾಗಿ, ಆವಾಗ ಓಡ್ಬರೋದು, ನನಗೆ ಈ ಪ್ರಾಬ್ಲಮ್ ಆಯಿತು, ನನಗೆ ಈ ಪ್ರಾಬ್ಲಮ್ ಆಯಿತು, ನನಗೆ ಸರಿ ಮಾಡಿಕೊಡಿ, ಹಾಗೆ ಹೇಗೆ ಅಂತೇಳಿ. ಇದು ಅಕ್ಷರಶಃ ತಪ್ಪು. ಪ್ರತಿಯೊಬ್ಬರು ನೆನಪಿಟ್ಕೊಳ್ಳಿ, ಇಡೀ ದೇಹದ ಕಣಗಳನ್ನು ಕೂಡ ನವಗ್ರಹಗಳು ಆಳ್ತಿದ್ದಾವೆ ಅಂತಂದ್ರೆ ಅರ್ಥ ಮಾಡ್ಕೋಬೇಕು. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬಶ್ಚ ರಾಹುವೆ ಕೇತುವೆ ನಮಃ. ಇದು ನಮ್ಮ ಇಡೀ ದೇಹದ ಮಂತ್ರವಾಗಬೇಕು. ಈ ಮಂತ್ರ ನಾವು ಇಡೀ ಜೀವನದಲ್ಲಿ ಯಾವತ್ತು ನಾವು ಬಿಡ್ತೀವಿ, ಯಾವತ್ತು ಮರಿತೀವಿ, ಅವುಗಳು ಮಾತ್ರ ನಮ್ಮನ್ನು ಮರೆಯೋದಿಲ್ಲ, ಅವುಗಳು ಮಾತ್ರ ನಮ್ಮನ್ನು ಬಿಡೋದಿಲ್ಲ. ಇದು ಜ್ಞಾಪಕ ಇಟ್ಕೊಂಬಿಡಿ. ಇಂತಹ ಶಕ್ತಿ ಸ್ವರೂಪ ಆಗಿರ್ತಕ್ಕಂತಹ ನವಗ್ರಹಗಳು ಒಂದಷ್ಟು ಬಲಹೀನವಾದವು ಅಂತ ಅನ್ಕೊಳ್ಳಿ. ಯಾವುದರಲ್ಲಿ? ನಮ್ಮ ಜಾತಕದಲ್ಲಿ ಬಲಹೀನರಾದರು ಅಂತ ಅನ್ಕೊಳ್ಳಿ. ಯಾವುದಾದ್ರು ಸರಿ, ನಾವು ಹೇಳಿದ್ದೀವಿ 9 ಗ್ರಹಗಳು ತೊಗೊಂಡಾಗ ಆ 9 ಗ್ರಹಗಳು ಪ್ರತಿಯೊಬ್ಬ ಮನುಷ್ಯನೂ ಕೂಡ ರೂಲ್ ಮಾಡ್ತವೆ ಅಂತೇಳಿ. ಇವತ್ತೇ ಎಕ್ಸಾಂಪಲ್ ತಗೊಂಡ್ರೆ ಇವತ್ತು 24/3/2022 ಇದರ ಒಂದು ಸಂಖ್ಯಾಶಾಸ್ತ್ರದ ಕುಂಡಲಿನ ಹಾಕೊಂಡ್ರೆ ಎಷ್ಟು ಗ್ರಹಗಳು ಕೆಲಸ ಮಾಡ್ತಿದ್ದಾವೆ? ಚಂದ್ರ ಎಷ್ಟು ಸರಿ ರಿಪೀಟ್ ಆಗ್ತಾನೆ? ಚಂದ್ರ 4-5 ಸರಿ ರಿಪೀಟ್ ಆಗ್ತಾನೆ. 24ರಲ್ಲಿ 1 ಚಂದ್ರ, 2022ರಲ್ಲಿ 3 ಚಂದ್ರ. ಅಲ್ಲಿಗೆ ಈ ಲೆಕ್ಕಾಚಾರಗಳು ನಮಗೆ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತವೆ ಅಂತಂದರೆ, ಅಲ್ಲಿ ಗುರುವಾರ, ಗುರುವಿನ ಒಂದು ಸಂಖ್ಯೆ, 3ನೇ ತಿಂಗಳು 3ನೇ ಒಂದು ಸಂಖ್ಯೆ, ಇದ್ರ ಜೊತೆಗೆ ಇನ್ನೊಂದು ಯಾರು ಗುರು ನೀಚ ಸಂಖ್ಯೆ, ಇವೆಲ್ಲವೂ ಕೂಡ ಸೇರ್ಕೊಂಡಾಗ ಇವತ್ತು ಕುಂಡಲಿ ರೂಲ್ ಮಾಡ್ತಕ್ಕಂಥ ಸಂಖ್ಯೆ ಬಂದು ಬರೀ 3 ಗ್ರಹಗಳು. ಅಲ್ಲಿಗೆ ಆ 3 ಗ್ರಹಗಳು ರೂಲ್ ಮಾಡ್ತವೆ ಅಂತಂದರೆ ಮಿಕ್ಕಿದ 7 ಗ್ರಹಗಳು ಎಲ್ಲಿ ಹೋಗಿದ್ದಾವೆ? ಅವೆಲ್ಲೂ ಹೋಗಲ್ಲ, ಬಲಹೀನವಾಗಿದ್ದಾವೆ. ಅದರ ವೈಬ್ರೇಷನ್ಸ್ ಇಲ್ಲ, ನಿಮಗೆ ಅದರ ವೈಬ್ರೇಷನ್ಸ್ ಇಲ್ಲ. ನೋಡಿ, ಮಾರ್ಚ್ ತಿಂಗಳಲ್ಲಿ ಯಾವಾಗಲೂ ಕೂಡ ಭಾಳ ವಿಶೇಷವಾಗಿ ಚೇಂಜಸ್ ಆಗ್ತಾ ಬರ್ತದೆ. ಈಗಾಗಲೇ ಭಾಳಷ್ಟು ಕಾರ್ಯಕ್ರಮ ಹೇಳ್ಕೊಟ್ಟಿದ್ದೀವಿ. ಏನು? ಮಾರ್ಚ್ 23, ಜುಲೈ 7, ನವಂಬರ್ 17,
ಮತ್ತು ಅಗೇನ್ ಜನವರಿ 14 ಈ ಥರ ರೊಟೇಷನ್ಸ್ ಆಗ್ತಿರ್ತದೆ. ನಮಗೆ ನಿನ್ನೆ ಚೇಂಜ್ ಆಗಿದೆ, ಮಾರ್ಚ್ 23 ಚೇಂಜ್ ಆಗಿದೆ. ಮಾರ್ಚ್ 23 ಚೇಂಜ್ ಆಯಿತು ಅಂತಂದರೆ ಇಲ್ಲಿಂದ ನಿಮ್ಮ ಒರಿಜಿನಲ್ ಗ್ರಹಗಳ ಪ್ರಭಾವಗಳು ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಷ್ಟೋ ಜನಕ್ಕೆ ಶನಿ ದೇಶೆ, ಎಷ್ಟೋ ಜನಕ್ಕೆ ರಾಹು ದೇಶೆ, ಎಷ್ಟೋ ಜನಕ್ಕೆ ಕೇತು ದೇಶೆ, ಎಷ್ಟೋ ಜನಕ್ಕೆ ಸೂರ್ಯ ದೇಶೆ, ಎಷ್ಟೋ ಜನಕ್ಕೆ ಚಂದ್ರ ದೇಶೆ, ಎಷ್ಟೋ ದೇಶಕ್ಕೆ ಗುರು ದೇಶೆ. ಇವೆಲ್ಲ ಪ್ರಾರಂಭ ಆಗ್ತಕ್ಕಂತಹ ದಿನ ಇವತ್ತಿಂದ ಏನಾಗುತ್ತೆ, ಬಹಳ ಪ್ರಬಲವಾಗಿ ಒರಿಜಿನಲ್ ಕೆಲಸ ಮಾಡೋಕ್ಕೆ ಶುರು ಆಗ್ತದೆ. ಆದರೆ ಈ ವ್ಯತ್ಯಾಸಗಳನ್ನ ತಿಳ್ಕೊಳ್ತಕ್ಕಂಥ ಒಂದು ಮನಸ್ಥಿತಿ ನಮ್ಮಲ್ಲಿ ಇಲ್ಲ ಅಂದಮೇಲೆ ಈ ಶಾಸ್ತ್ರಕ್ಕೆ ಇಳಿದೆ ಬೆಲೆಯಲ್ಲಿ ನೋಡೋಣ. ಆದರೆ ನೀವು ಫಾಲೋ ಅಪ್ ಮಾಡಿದೇವ್ರಿ, ಈ ನವಗ್ರಹ ನಿಮ್ಮನ್ನು ಹಿಂಬಾಲಿಸ್ಕೊಂಡೇ ಹೋಗ್ತಾ ಇರ್ತವೆ. ನವಗ್ರಹಗಳು ಬಲಹೀನರಾದಾಗ ಹಲವಾರು ತೊಂದರೆಗಳನ್ನ ಅನುಭವಿಸ್ಬೇಕಾಗ್ತದೆ. ಮನುಷ್ಯನಿಗೆ ವಿಟಮಿನ್ಸು, ಪ್ರೋಟೀನ್ಸು ಹೇಗೆ ಮನುಷ್ಯನಿಗೆ ದೇಹಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿದೆಯೋ ಅದೇ ರೀತಿ ನವಗ್ರಹಗಳು ಕೂಡ ನಮಗೆ ಪಾಸಿಟಿವ್ ಆಗಿತ್ತು ಅಂದಾಗ ನಮ್ಮ ಇಡೀ ದೇಹ ಪಾಸಿಟಿವ್ ಆಗಿರ್ತದೆ. ನಮ್ಮ ಆರ ಅಂತ ನಾವೇನು ಕರಿತಾ ಇರ್ತೀವಿ, ಆರ ಕೂಡ ಬ್ಯಾಲೆನ್ಸ್ ಆಗಿರ್ತದೆ, ಸ್ಟ್ರೈಟ್ ಆಗಿರ್ತದೆ. ನವಗ್ರಹಗಳಲ್ಲಿ ಒಂದು ಸ್ವಲ್ಪ ಏನೋ ವ್ಯತ್ಯಾಸ ಆಯಿತು ಅಂತಂದರೆ ಈ ಆರ ಏನಾಗುತ್ತೆ, ಹಾವಿನ ರೀತಿ ಅಂಕುಡೊಂಕಾಗೋಗ್ತದೆ. ಆ ಅಂಕುಡೊಂಕಾದಂತಹ ಒಂದು ಪ್ರದೇಶದಲ್ಲಿ ಇರ್ತಕ್ಕಂತಹ ಸ್ಥಳ ಗ್ರಹ ಅದೇನಾಗ್ತದೆ, ಬಲಹೀನವಾಗಿದ್ದಾಗ ಆ ಬಲಹೀನಾಗಿರ್ತಕ್ಕಂಥ ಸ್ಥಳದ ಅಂಗ ಏನಾಗ್ತದೆ, ಊನ ಆಗ್ಬಿಡ್ತದಂತೆ. ಕೆಲಸ ಆಗೋದಿಲ್ವಂತೆ, ಕಾರ್ಯ ಆಗೋದಿಲ್ವಂತೆ, ಉದ್ಯೋಗ ಆಗೋದಿಲ್ಲಂತೆ, ದಾಂಪತ್ಯ ಆಗೋದಂತೆ, ಸಂತಾನ ಆಗೋದಿಲ್ವಂತೆ. ಈ ಥರ ಹಲವಾರು ವಿಚಾರಗಳು ಅಡಿಯಿಂದ ಮುಡಿಯವರೆಗೂ ಕೂಡ ಗ್ರಹಗಳ ಸ್ಥಾನದ ಬಗ್ಗೆ ಉಲ್ಲೇಖ ಆಗಿದೆ ಶಾಸ್ತ್ರದಲ್ಲಿ. ಅಲ್ಲಿಗೆ ಬಲಹೀನ ಆಗಿರ್ತಕ್ಕಂತಹ ಗ್ರಹಗಳ ಒಂದು ಪ್ರಭಾವವನ್ನು ಅನುಭವಿಸ್ಕೊಂಡು ಹೋಗಬೇಕು ಅಂತ ಯಾವುದನ್ನು ದೇವರು ಹೇಳಿದಾನ? ಖಂಡಿತ ಇಲ್ಲ. ಆ ಬಲಹೀನ ಆಗಿರ್ತಕ್ಕಂತಹ ಗ್ರಹಗಳನ್ನು ನಾವು ಪುಷ್ಟೀಕರಿಸಿ ಅಥವಾ ವೈದಿಕ ಕರ್ಮದ ಮುಖಾಂತರ ಶಾಂತಿಗೊಳಿಸಿ ಅದನ್ನು ಅಭಿವೃದ್ಧಿಗೊಳಿಸಿ ಅದನ್ನು ಬಳಕೆ ಮಾಡ್ಕೊಳ್ತಕ್ಕಂಥ ವಿಧಾನ ಶಾಸ್ತ್ರದಲ್ಲಿ ಭಾಳಷ್ಟಿದ್ದಾವೆ. ಆದರೆ ನಮ್ಮಲ್ಲಿ ಇದು ಯಾವುದು ಬಳಕೆಯಲ್ಲಿಲ್ಲ. ನಮ್ಮಲ್ಲಿ ಯಾವ ಬಳಕೆಗೆ ಬರ್ತದೆ ಅಂದರೆ ಕಷ್ಟ ಬಂದಾಗ, ಒಂದು ಸಮಸ್ಯೆ ಬಂದಾಗ ಬಳಕೆ ಬರ್ತಕ್ಕಂಥದ್ದು. ಆ ಸಮಸ್ಯೆ ಬಂತು ಅಂದರೆ ಕಷ್ಟ ಬಂದ್ಬಿಡ್ತು, ಹೊಡಿರಿ ಫೋನ್ ನಮಸ್ತೆ ಶಂಕರಗೆ, ಗುರುಗಳು ಕೇಳ್ಕೊಳ್ಳಿ, ಮಾತಾಡ್ಕೊಳ್ಳಿ, ತಿಳ್ಕೊಳ್ಳಿ, ಅಷ್ಟೇ. ಅಲ್ಲಿಗೆ ಆ ಸಮಸ್ಯೆ ಬಗೆಹರಿತು ಅಂದರೆ ಮತ್ತೆ ತಿರುಗಿ ನೋಡೋ ಅವಶ್ಯಕತೆನೇ ಇಲ್ಲ. ಮತ್ತೆ ತಿರುಗಿ ನೋಡಿ, ಮತ್ತೆ ಇನ್ನು ಕಷ್ಟ ಬರಬೇಕು. ಇನ್ನು ಕಷ್ಟ ಬಂದಾಗ ಮಾತ್ರನೇ ತಿರುಗಿ ನೋಡೋದು, ಅಲ್ಲಿವರೆಗೂ ತಿರುಗಿ ನೋಡಲ್ಲ. ಅಲ್ಲಿಗೆ ನನಗೆ ಯಾವ ಗ್ರಹನೂ ಕೆಲಸ ಮಾಡಲ್ಲ, ನನ್ನ ಇಷ್ಟ ಬಂದಾಗ ಸ್ವಚ್ಛಚಾರಿಯಾಗಿರ್ತೀನಿ ಅಂತಂದರೆ ನೀವು ಖಂಡಿತ ಸಾಧ್ಯ ಇಲ್ಲ ವೀಕ್ಷಕರೇ. ಒಂದಲ್ಲ ಒಂದು ಪರಿಣಾಮಗಳನ್ನು ಅನುಭವಿಸ್ತಿರಬೇಕು. ಕೆಲವರಿಗೆ 5 ಗ್ರಹ ಬಲಶಕ್ತಿಯಾಗಿದ್ದರೆ, ಕೆಲವು 4 ಗ್ರಹ ಬಲಹೀನವಾಗಿರ್ತವೆ. ಕೆಲವರಿಗೆ 2 ಗ್ರಹ ಶಕ್ತಿಯುತವಾಗಿದ್ದರೆ, 7 ಗ್ರಹ ಬಲಹೀನವಾಗಿರ್ತವೆ. ಇವೆಲ್ಲ ಈ ಗ್ರಹಗಳ ಬಲಹೀನತೆ ಯಾಕಾಗುತ್ತೆ ಅಂತಂದರೆ, ಒಂದು ಕುಟುಂಬ ದೋಷ. ನೀವು ಯಾರು ಕುಟುಂಬದಲ್ಲಿ ಹುಟ್ಟಿದ್ದೀರಾ ಆ ಕುಟುಂಬ ತಂದೆ ತಾಯಿಯಿಂದ ಬಂದಿರತಕ್ಕಂಥ ಕುಟುಂಬ ದೋಷ. 2ನೇದು ಓದ ಜನ್ಮದ ದೋಷ. ನೀನು ಓದ ಜನ್ಮದಲ್ಲಿ ಏನು ಆಗಿ ಹುಟ್ಟಿದ್ದೆ, ಪುಣ್ಯ ಮಾಡಿದ್ಯಾ ಪಾಪ ಮಾಡಿದ್ದ ಆಧಾರದ ಮೇಲೆ ಬರ್ತಕ್ಕಂಥದ್ದು 2ನೇದು. 3ನೇದು ಈ ಜನ್ಮದಲ್ಲಿ ಏನು ಮಾಡ್ತಿದ್ಯಾ, ಯಾವ ರೀತಿ ನಡ್ಕೊಳ್ತಿದ್ಯಾ, ಆ ಕರ್ಮಫಲಗಳು ಯಾವ ರೀತಿ ನಿನಗೆ ಶೇಖರಣೆ ಆಗಬೇಕು, ಇದು 3ನೇ ಫಲ. ಅದಕ್ಕೆ ಇವೆಲ್ಲ ನಾವು ಲೆಕ್ಕಾಚಾರ ಮಾಡಿಕೊಂಡಾಗ ಆ ಲೆಕ್ಕಾಚಾರದ ಪ್ರಕಾರವೇ ಈ ಸಂಖ್ಯೆ ನಿಮ್ಮನ್ನು ಫಾಲೋ ಮಾಡ್ತಿರ್ತದೆ. ಅದಕ್ಕೆ ನೀವೇನು 4ನೇ ತಾರೀಕು ಕೊಟ್ಟಿದ್ರೆ 4ನೇ ತಾರೀಕು ಮಗುನೇ ಹುಡ್ತದೆ. 4ನೇ ತಾರೀಕು ಸ್ಕೂಲ್ಗೆ ಹೋದರೆ 4ನೇ ತಾರೀಕು ಸೀಟ್ ನಂಬರೇ ನಿಮ್ಗೆ ಸಿಗ್ತದೆ. 8ನೇ ತಾರೀಕು ಹೆಂಡತಿ ಆಯ್ಕೆ ಮಾಡ್ಕೊಂಡ್ರೆ 8ನೇ ತಾರೀಕೆ ಮದುವೆ ಫಿಕ್ಸ್ ಆಗ್ತದೆ. ಅಥವಾ 13 ತಾರೀಕು ಆಯ್ಕೆ ಮಾಡ್ಕೊಂಡ್ರೆ 13 ತಾರೀಕೆ ಮದುವೆ ಫಿಕ್ಸ್ ಆಗ್ತದೆ. ಇದು ಯಾಕೆ ಸಾಧ್ಯ? ಹೇಗಿದು ಹಿಂಬಾಲಿಸಿದೆ ನಿಮ್ಮನ್ನು? ಆ ಹಿಂಬಾಲಿಸುವಿಕೆ ಹಿಂದೆ ಇರ್ತಕ್ಕಂಥ ರಹಸ್ಯ ತಿಳ್ಕೊಳ್ಳೋ ಪ್ರಯತ್ನ ಯಾವ ಥರ ಮಾಡಿದ್ದೀರಾ? ಮಾಡಿಲ್ಲ. ನಮಗೆ ಯಾವ ಪ್ರಾಬ್ಲಮ್ ಬರ್ತದೆ ಅವಾಗ ನಾವು ನೋಡ್ತೀವಿ, ಅಲ್ಲಿವ್ರಿಗೆ ಯಾಕೆ ನೋಡೋಣ? ಈ ರೀತಿ ಹಲವಾರು ವಿಚಾರಗಳು ನಾವು ಯೋಚನೆ ಮಾಡೋದೇ ಇಲ್ಲ, ನಾವು ಸಿಕ್ಕಾಕೊಂಡಿರ್ತೀವಿ. ಸಿಕ್ಕಾಕೊಳ್ಳೋ ಜೊತೆಗೆ ದುರ್ಬಲವಾಗಿರ್ತಕ್ಕಂಥ ಗ್ರಹಗಳ ಬಾಧೆಗೆ ಸಿಕ್ಕಾಕೊಂಡು ನನಗೆ ಇದೇನೋ ಉದ್ಯೋಗ ಇಲ್ಲ, ವ್ಯವಹಾರ ಇಲ್ಲ, ವ್ಯಾಪಾರ ಇಲ್ಲ, ನನಗೆ ಹಣಕಾಸಿನ ಪ್ರಾಬ್ಲಮ್ಮು, ನಾನು ವಾಟರ್ ಬಿಲ್ ಕಟ್ಟಬೇಕು, ನಾನು ಲೈಟ್ ಬಿಲ್ ಕಟ್ಟಬೇಕು, ಬಾಡಿಗೆ ಕಟ್ಟಬೇಕು, EMI ಕಟ್ಟಬೇಕು, ಮನೆ ನಡೆಸಬೇಕು, ಮನೆ ರೇಷನ್ ತಂದು ಹಾಕಬೇಕು, ಇದು ಯಾವುದಕ್ಕೂ ನನ್ನಲ್ಲಿ ಹಣ ಇಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಮಾತಾಡ್ಕೊಂಡು ತಿರ್ತಕ್ಕಂಥ ಹಲವಾರು ಜನ ಈ ಸಮಾಜದಲ್ಲಿದ್ದಾರೆ. ಯಾಕೆ ಬೇಕಿಂತ ಕರ್ಮ ಯಾಕೆ ಬೇಕು, ನಮ್ಮಲ್ಲಿ ಅದಿಲ್ಲ ಇದಿಲ್ಲ ಅಂತ 4 ಜನಕ್ಕೆ ಹೇಳ್ಕೊಂಡ್ರೆ ಅದು ಎಷ್ಟು ಅವಮಾನ ಅಲ್ವಾ? ಅವರೆಲ್ಲ ಎಷ್ಟು ಆಡ್ಕೊತಾರಲ್ಲ ನಮಗೆ, ಇದೆಲ್ಲ ನಮಗೆ ಯಾಕೆ ಬೇಕಾಗಿತ್ತು? ಅದಕ್ಕೋಸ್ಕರನೇ ಪ್ರತಿಯೊಬ್ಬರು ಕೂಡ ಬಲಹೀನವಾಗಿರ್ತಕ್ಕಂತಹ ಗ್ರಹಗಳು, ಶಕ್ತಿಯುತವಾಗಿರ್ತ ಗ್ರಹಗಳ ಅಧ್ಯಯನವನ್ನು ಒಂದ್ಸರಿ ಜೀವನದಲ್ಲಿ ಮಾಡ್ಕೋಬೇಕು. ಯಾಕಂದರೆ ಇದು ಮಾರ್ಚ್ 23 ಆಗಿ 24 ಬಂದಿದ್ದು ಇವತ್ತಿನ ಸ್ಟಾರ್ಟ್ ಆಗುತ್ತದೆ. ಒಳ್ಳೆ ಟೈಮ್ ಶುರು ಆಗುತ್ತೆ, ಕೆಟ್ಟ ಟೈಮ್ ಶುರು ಆಗ್ತದೆ. ಈ ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ನಾವು ಹೇಳಿದ್ದೀವಿ, ಈ ಇಸ್ವಿ 2022 ಯಾರಿಗೆ ಅದೃಷ್ಟ ಯಾರಿಗೆ ದುರದೃಷ್ಟ ಅಂತೇಳಿ.
ಇವೆಲ್ಲ ಲೆಕ್ಕಾಚಾರಗಳು ನಡ್ಕೊಂಡು ಹೋಗ್ತಕ್ಕಂಥದ್ದು ಗ್ರಹ ಲೆಕ್ಕಾಚಾರಗಳದ ಹೊರತು ಬೇರೆ ಏನೂ ಅಲ್ಲ. ಆ ಗ್ರಹ ಲೆಕ್ಕಾಚಾರಗಳನ್ನ ನೋಡಿಕೊಂಡಾಗ ಜಾತಕ ನೋಡ್ಕೋಬೇಕು. ನಮ್ಮಲ್ಲಿ ಎಷ್ಟು ಜನಕ್ಕೆ ಜಾತಕ ಬರೆಸಿ ಜಾತಕ ತೋಡಿಸ್ಕೊಂಡು ಜಾತಕವನ್ನು ಹೇಳ್ತಕ್ಕಂಥ ವ್ಯಕ್ತಿಗಳು ಸಿಕ್ಕಿದ್ದಾರೆ? ಇಲ್ಲ. ಬರೀ ಏನಿದ್ರು ಶೂಟಿಂಗ್ ಅಷ್ಟೇ, ಶೂಟಿಂಗ್ ಮಾಡ್ಕೊ ಹೋಗ್ತಾಯಿರು ಅಷ್ಟೇ. ಅಲ್ಲಿ ಸರಿಯಾದಂಥ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಆ ಶಾಸ್ತ್ರಕ್ಕೆ ಸರಿಯಾದಂಥ ಉತ್ತರವನ್ನು ಕೊಟ್ಟು ಸರಿಯಾದಂಥ ಪರಿಷ್ಕಾರವನ್ನು ಕೊಡ್ತಕ್ಕಂಥ ನಮ್ಮಲ್ಲಿ ಯಾರೂ ಇಲ್ಲ. ಬರೀ ಶೂಟಿಂಗ್, ಬಂದ ಶೂಟಿಂಗ್ ಮಾಡ್ದ ತಗೊಂಡ ಹೋದ ಅಷ್ಟೇ. ನಟನೆ, ಶಾಸ್ತ್ರ ಹೇಳಿದ್ರಲ್ಲೂ ಕೂಡ ನಟನೆ ಇರ್ತದೆ ಹೊರತು ಅದು ಯಾವುದೇ ರೀತಿ ನೈಜತೆ ಇರೋದಿಲ್ಲ. ಆದರೆ ನಿಮಗೆಲ್ಲ ಹೇಳಿದೆ ಅಂತಂದರೆ ಜಾತಕ ನವಗ್ರಹಗಳ ಒಂದು ಬಲ ಅಂತಕ್ಕಂಥದ್ದು ನಮ್ಮ ಕೈನಲ್ಲಿಲ್ಲ. ಇದು ಜ್ಞಾಪಕ ಇಟ್ಕೊಳ್ಳಿ, ನಮ್ಮ ಕೈಲಿಲ್ಲ. ಅದು ಪ್ರಕೃತಿದತ್ತವಾಗಿ ನಾವು ಯಾವತ್ತು ಹುಟ್ಟಿದ್ದೀವೋ ಆ ಹುಟ್ಟಿದ ಆರಂಭ ಬರ್ತಕ್ಕಂಥ ಒಂದು ಪ್ರಭಾವಗಳು. ಆ ಪ್ರಭಾವಗಳು 9 ಗ್ರಹಗಳು ಕೂಡ 27 ನಕ್ಷತ್ರಗಳ ಮೂಲಕ ರೊಟೇಷನ್ಸ್ ಆಗ್ತಾ 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 ಒಂದಲ್ಲ ಒಂದು ಕಡೆ ತಿಳಿಸ್ಕೊಂಡು ಬರ್ತಾನೆ ಇರ್ತದೆ. ಆದರೆ ನಾವು ಕಷ್ಟ ಬಂದಾಗ ನೋಡ್ತೀವಿ, ಇಲ್ಲಾಂದರೆ ಆರಾಮಾಗಿರ್ತೀವಿ, ಎಲ್ಲ ಚೆನ್ನಾಗಿದೆ ಅಂದ್ಕೊಂಡಿರ್ತೀವಿ. ಇದು ಭಾಳ ತಪ್ಪು. ಇದೊಂದಾಯ್ತಲ್ವಾ. ಇನ್ನು ಜಾತದಲ್ಲಿ, ಇವಾಗ ಜಾತದಲ್ಲಿ ಬಲಹೀನವಾಗಿದ್ದಾವೆ, ಜಾತದಲ್ಲಿ ತೊಂದರೆ ಇದೆ ಅಂತ ಬಂತು ಅಂದ್ಕೊಳ್ಳಿ. ಆವಾಗ ಪ್ರತಿಯೊಂದು ಅನುಭವಿಸ್ಬೇಕು ಅಂತಲ್ಲ. ಏನು, ಕಣ್ಣಿಗಾಗಿರ್ಬೋದು ಅಥವಾ ಮೈಗಾಗಿರ್ಬೋದು ಅಥವಾ ದೇಹದ ಅಂಗಗಳಿಗಾಗಿರ್ಬೋದು, ಯಾವುದನ್ನೇ ಅನುಭವಿಸ್ಬೇಕು ಅಂತ ಅಲ್ಲ, ಅನುಭವಿಸುವಂಥ ಅರ್ಥನೂ ಅಲ್ಲ. ಆದರೆ ಇಲ್ಲಿ ಏನಾಗ್ತದೆ, ನಾವು ಯಾವಾಗ ನೋಡ್ಕೊಳ್ದೆ ನಾವು ಅನುಭವಿಸ್ತಿರ್ತೀವೋ ಅದು ಮಹಾ ಅಪರಾಧ ಆಗ್ತದೆ. ಆದರೆ ವಾಸಸ್ಥಾನದಲ್ಲೂ ಕೂಡ ನಾವು ನವಗ್ರಹಗಳು ವಾಸ ಮಾಡ್ತವೆ ಅಂತಕ್ಕಂಥದ್ದನ್ನ ನೀವ್ಯಾರು ಅರ್ಥ ಮಾಡ್ಕೊಂಡಿಲ್ಲ ಇಲ್ಲಿವರೆಗೂ. ಇದೇನೋ ಮನುಷ್ಯನ ಕೈನಲ್ಲಿಲ್ಲ. ಅವು ಕರ್ಮಗಳ ಆಧಾರದಲ್ಲಿ ರೊಟೇಷನ್ಸ್ ಆಗ್ತಿರ್ತದೆ, ಬಲಹೀನವಾಗ್ತವೆ, ಶಕ್ತಿಹೀನವಾಗ್ತವೆ, ಶಕ್ತಿಯುತವಾಗ್ತವೆ, ಎಲ್ಲವೂ ಆಗ್ತವೆ. ಅದನಿಗೋ ಕರೆಕ್ಷನ್ ಮಾಡ್ಕೊಂಡ್ಬಿಡ್ಬೋದು, ಗೊತ್ತಿಲ್ಲ ಅಂದರೆ ಸುಮ್ಮನೆ ಇರ್ಬೋದು. ಆದರೆ ವಾಸಸ್ಥಾನದಲ್ಲೂ ಕೂಡ ಬಲಹೀನರಾದ ಏನು ಮಾಡ್ತೀರಿ? ವಾಸಸ್ಥಾನ ಅಂತಂದಾಗ ನವಗ್ರಹಗಳ ಒಂದು ಶಕ್ತಿಯನ್ನು ಆ ವಾಸಸ್ಥಾನದಲ್ಲಿ ಕೇಂದ್ರೀಕರಿಸೋ ಬಗೆ ಹೇಗೆ? ಆ ವಾಸಸ್ಥಾನದಲ್ಲಿ ಆ ನವಗ್ರಹಗಳ ಶಕ್ತಿಯನ್ನು ಕೇಂದ್ರೀಕರಿಸಿ ನಾವು ಅದನ್ನು ಆರಾಧನೆ ಮಾಡೋದು ಹೇಗೆ? ಈ ಆರಾಧನೆ ಮಾಡೋದ್ರಿಂದ ನಮಗಾಗ್ತಕ್ಕಂಥ ಬೆನಿಫಿಟ್ ಏನು? ಇದನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನ ಇವತ್ತಾಗಬೇಕು. ಯಾಕಂದರೆ ಜಾತಕ ನಮ್ಮ ಕೈಲಿಲ್ಲ, ಅದು ದುರ್ದೋಷಗಳ ಪ್ರತಿಫಲವಾಗಿ ಆಗ್ತಕ್ಕಂಥ ಒಂದು ವ್ಯವಸ್ಥೆ. ಆದರೆ ಮನೆಯ ವಾಸ್ತುವಿನಲ್ಲಿ ನವಗ್ರಹಗಳ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರೂ ಕೂಡ ಮಾಡಬೇಕಾಗಿದ್ದ ಆದ್ಯ ಕರ್ತವ್ಯ. ಯಾಕಂದರೆ ಎಷ್ಟೋ ಜನ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ. ದೇವಸ್ಥಾನಕ್ಕೆ ಹೋಯ್ತು ಅಂದಾಗ ಅಲ್ಲಿ ನವಗ್ರಹ ಪೂಜೆ ಮಾಡಿ ಅಂತ ಹೇಳ್ತೀವಿ. ನವಗ್ರಹ ಪೂಜೆ ಮಾಡ್ಲಿಕ್ಕೆ ಬರಲ್ಲ. ನವಗ್ರಹ ಪೂಜೆ ಮಾಡಿದಾಗ ಹೋಗೋರು ಸುಮ್ಮನೆ ಗುಡು ಸುತ್ತಬಿಡೋದು, ಹೋಗ್ಬಿಡೋದು. ಇಲ್ಲ ಒಂದು ದೀಪ ಅಂಟಿಸ್ಬಿಟ್ಟು ಹೋಗ್ಬಿಡೋದು. ಎಷ್ಟು ದೀಪ ಅಂಟಿಸ್ಬೇಕು ಗೊತ್ತಿಲ್ಲ, ಎಷ್ಟು ಪ್ರದಕ್ಷಿಣೆ ಮಾಡಬೇಕು ಗೊತ್ತಿಲ್ಲ. ಅದೇನೋ ಸೀದಾ 7 ಅಂತೆ, ಉಲ್ಟಾ 2 ಅಂತೆ. ಈ ಥರ ಎಲ್ಲ ಅರ್ಧಂಬರ್ಧ ಕಲ್ತ್ಕೊಂಡು ನವಗ್ರಹ ಸ್ಥಾನಮಾನಗಳೇನು, ನವಗ್ರಹದ ಮಹತ್ವ ಏನು, ನವಗ್ರಹಗಳ ಪ್ರಾಮುಖ್ಯತೆ ಮನುಷ್ಯನ ಜೀವನಕ್ಕೆ ಎಷ್ಟು ಮುಖ್ಯವಾಗಿದೆ, ಮತ್ತು ಅದರ ಆರಾಧನೆಯ ಫಲಗಳು ಹೇಗಿದೆ, ಆರಾಧನೆ ಹೇಗೆ ಮಾಡಬೇಕು ಅನ್ನೋ ಬಗ್ಗೆ ಗೊತ್ತೇ ಇಲ್ಲ. ಅದಕ್ಕೋಸ್ಕರನೇ ನಾವು ವಾಸ ಮಾಡ್ತಕ್ಕಂಥ ಮನೆಯಲ್ಲಿ ಶಾಶ್ವತವಾಗಿ ನವಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿಬಿಟ್ರೆ, ನವಗ್ರಹ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡ್ಕೊಳ್ತಾ ಬಂದರೆ ನೀವು ಯಾವ ನವಗ್ರಹ ದೇವಸ್ಥಾನಕ್ಕೆ ಹೋಗಬೇಕಾಗಿಲ್ಲ, ಯಾವ ನವಗ್ರಹ ದೋಷವನ್ನು ಪರಿಹಾರ ಮಾಡೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಕೂಡ ನಿಮ್ಮ ಲೆಕ್ಕಾಚಾರದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತದೆ. ಭಾಳ ಜನ ಕೇಳ್ತಾ ಇದ್ದಾರೆ ನೋಡಿ, ನವಗ್ರಹ ಪ್ರತಿಷ್ಠೆ ಮಾಡೋದ ಮನೆಯಲ್ಲೇ? ಅಯ್ಯೋ ಅದಕ್ಕೆ ಸಾಧ್ಯ, ಅದು ದೇವಸ್ಥಾನ ಮಾತ್ರ ಇರಬೇಕಲ್ಲ. ಹೌದಾ, ನಾವು ಮಾಡೋ ನವಗ್ರಹ ಪ್ರತಿಷ್ಠೆ ವೆರಿ ಸ್ಟೈಲಿಶ್ ಆಗಿರುತ್ತೆ, ತುಂಬ ಪಾಪ್ಯುಲರ್ ಆಗಿರ್ತದೆ, ಮತ್ತು ಅದ್ಭುತವಾದ ಪ್ರಭಾವಿತವಾಗಿರ್ತದೆ. ನಾವು ಕಲ್ಲು ತೊಗೊಂಡ್ಬಿಟ್ಟು 9 ಕಲ್ಲು ಅಲ್ಲಿ ಇಟ್ಬಿಡಿ ನವಗ್ರಹ ಅಂತ ಹೇಳ್ತಾ ಇಲ್ಲ ನಾವು. ಅದು ಬೇರೆ ಅದನ್ನ ಇದೆ, ಅದೇನೋ ಹೇಳ್ಕೊಡ್ತೀನಿ ನಾನು. ಯಾಕಂದರೆ ಮೊದಲು ವಿಷಯ ತಿಳ್ಕೊಬೇಕು. ನಾವು ವಿಷಯ ತಿಳ್ಕೊಳ್ದೆ ನವಗ್ರಹ ಪ್ರತಿಷ್ಠಾಪನೆ ಮಾಡಿಬಿಡಿ, ಗಂಟೆ ಆಡಿಸ್ಬಿಡಿ, ಪೂಜೆ ಮಾಡಿಬಿಡಿ ಅಂದರೆ ಏನು ಪ್ರಯೋಜನ ಆಗ್ತದೆ? ಏನು ಪ್ರಯೋಜನ ಆಗಲ್ಲ ಅಲ್ವಾ? ಅದರಿಂದ ನವಗ್ರಹ ದೇವಸ್ಥಾನಗಳಿಗೆ ಹೋಗಲಿ, ನವಗ್ರಹ ಪೂಜೆ ಮಾಡಲಿ ಬಿಡಲಿ, ಆದರೆ ಶಾಶ್ವತವಾಗಿರ್ತಕ್ಕಂಥ ನವಗ್ರಹ ಸ್ಥಾನವನ್ನು ನಿಮ್ಮ ಮನೇಲಿ ಕಲ್ಪಿಸ್ಕೊಡೋದು ಮಾತ್ರ ನೀವು ಯಾವತ್ತು ಮರಿತೀರೋ ಆವತ್ತು ಅಲ್ಲಿಂದ ಅಧೋಗತಿಗೆ ಹೋಗ್ಲಿಕ್ಕೆ ಶುರು ಆಗ್ತೀರಿ. ಯಾಕಂದ್ರೆ ನವಗ್ರಹಗಳಿಂದನೇ ಬದುಕು, ನವಗ್ರಹಗಳಿಂದನೇ ನಾಶ. ಮನೆಯಲ್ಲಿ ನಾವು ವಾಸ ಮಾಡ್ತಕ್ಕಂಥ ಮನೆಯಲ್ಲಿ ನವಗ್ರಹಗಳು ವಾಸ ಮಾಡ್ತಿರ್ತವೆ. ಆ ನವಗ್ರಹಗಳಲ್ಲಿ ನಮ್ಮ ಒಂದು ನಡವಳಿಕೆಗಳಿಂದ, ನಮ್ಮ ಒಂದು ಆಚಾರ ವಿಚಾರ ಸಂಸ್ಕಾರಗಳಿಂದ ಏನಾದರೂ ಗ್ರಹ ವ್ಯತ್ಯಾಸಗಳಾಯಿತು ಅಂತಂದರೆ ಆ ಮನೆಯಲ್ಲಿ ನವಗ್ರಹಗಳ ಸ್ಥಾನ ಪಲ್ಲಟ ಆಗ್ತದೆ. ಜಾತಕದಲ್ಲಿ ನವಗ್ರಹಗಳ ಸ್ಥಾನ ಪಲ್ಲಟ ಆದಾಗ ಹೇಗೆ ನಾವು ವಿದ್ಯಾ, ಬುದ್ಧಿ, ಆರೋಗ್ಯ, ಆಯಸ್ಸು, ಹಣಕಾಸು, ಅಭಿವೃದ್ಧಿ, ಕೆಲಸ ಕಾರ್ಯ ಎಲ್ಲದರಲ್ಲೂ ನಾವು ವಂಚಿತರಾಗ್ತೀವಿ, ಅದೇ ರೀತಿ ನವಗ್ರಹಗಳಲ್ಲಿ ಏನಾದರೂ ವ್ಯತ್ಯಾಸ ಆಯಿತು ಅಂದಾಗ ಆ ಮನೆಯಲ್ಲಿ ವಾಸ ಮಾಡ್ತಕ್ಕಂತಹ ಮಕ್ಕಳು ಅಥವಾ ಹೆಂಡತಿ, ಗಂಡ, ತಂದೆ ತಾಯಿ ಇವ್ರ ಮೇಲೆ ಅತ್ಯಂತ ದುಷ್ಪರಿಣಾಮವನ್ನು ಬೀರ್ತದೆ. ಇದು ಆಗಬಾರ್ದು ಅಂತಂದರೆ
ಆ ಮನೇಲಿ ಯಾವಾಗಲೂ ನವಗ್ರಹ ಪೂಜೆ ನಡೀತಾ ಇರಬೇಕು. ನವಗ್ರಹ ಮನೆ ಸ್ಥಾಪನೆ ಮಾಡಬಾರ್ದಂತಲ್ಲ, ಇದೇಂಗೆ ನೀವು ಹೇಳ್ತೀರ ಅಂತ ಕೇಳ್ಬೋದು. ನಾವು ನಿಮಗೆ ನವಗ್ರಹ ಸ್ಥಾಪನೆ ಮಾಡಿ ಅಂತ ಹೇಳಲ್ಲ, ನವಗ್ರಹ ಚಿಹ್ನೆಯನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಿ ಅಂತ ಹೇಳ್ತೀವಿ. ಆಗಿದ್ದಾಗ ನವಗ್ರಹ ಚಿಹ್ನೆ ಯಾವುದು ಬರ್ಕೊಳ್ಳಿ, ಎಲ್ಲರೂ ಪೆನ್ನು ಪೇಪರ್ ತಗೊಳ್ಳಿ ಅಥವಾ ಫೋಟೋ ಹೊಡ್ಕೊಳ್ಳಿ, ನಿಮಗೆ ಅನುಕೂಲ ಆಗ್ತದೆ. ಇದು ನೋಡಿ, ನವಗ್ರಹಗಳು ಅಂದ ತಕ್ಷಣವೇ ನಾವು 9 ದಿಕ್ಕುಗಳನ್ನು ನೋಡ್ಬೋದು. ಯಾವುದು? ಬ್ರಹ್ಮಸ್ಥಾನವನ್ನು ಬಿಟ್ಟು 8 ದಿಕ್ಕುಗಳು. ಆ 8 ದಿಕ್ಕುಗಳಲ್ಲಿ ಮೊದಲನೇದಾಗಿ ಸೂರ್ಯ. ಸೂರ್ಯ ಯಾವುದು? ಪೂರ್ವ ದಿಕ್ಕು. ಆ ಪೂರ್ವ ದಿಕ್ಕಿನಲ್ಲಿ ನೋಡಿ ಈ ಚಿಹ್ನೆ ಬರಬೇಕು. ಈ ಚಿಹ್ನೆಯನ್ನು ಪೂರ್ವ ದಿಕ್ಕಿನಲ್ಲಿ ಬರೀರಿ, ಗೋಡೆ ಮೇಲೆ ಬರೀರಿ. ಒಂದು. ಎರಡನೇದು ಚಂದ್ರ. ಚಂದ್ರ ಅಂದಾಗ ಚಂದ್ರನ ಚಿಹ್ನೆ, ಅರ್ಧ ಚಂದ್ರಾಕೃತಿಯನ್ನು ಚಂದ್ರ ಎಲ್ಲಿ ಬರೀಬೇಕಿದು? ವಾಯು ಮೂಲೆಯಲ್ಲಿ ಬರೀಬೇಕು. ನೆಕ್ಸ್ಟು ಗುರು. ಗುರು ಎಲ್ಲಿ? ಈಶಾನ್ಯ. ಈಶಾನ್ಯ ದಿಕ್ಕಿನಲ್ಲಿ ಗುರುವಿನ ಚಿಹ್ನೆಯನ್ನು ಅಳವಡಿಸಿ. ಅದಾದಮೇಲೆ ರಾಹು. ರಾಹು ಎಲ್ಲಿ? ನೈಋತ್ಯ. ನೈಋತ್ಯ ಭಾಗದಲ್ಲಿ ಈ ಚಿಹ್ನೆಯನ್ನು ಅಳವಡಿಸಿ. ಇನ್ನು ಬುಧ. ಬುಧ ಎಲ್ಲಿಂದರೆ ಉತ್ತರ ದಿಕ್ಕು. ಉತ್ತರ ದಿಕ್ಕಿನಲ್ಲಿ ಈ ಚಿಹ್ನೆಯನ್ನು ಅಳವಡಿಸಿ. ಇದು ಬುಧ ಚಿಹ್ನೆ. ಈಗ ಸೂರ್ಯ ಚಿಹ್ನೆ, ಚಂದ್ರ ಚಿಹ್ನೆ, ಆಮೇಲೆ ಗುರು ಚಿಹ್ನೆ, ಆಮೇಲೆ ರಾಹು ಚಿಹ್ನೆ, ಬುಧ ಚಿಹ್ನೆ. ಇದು ಇಷ್ಟ ಆಯಿತು, 4 ಆಯಿತಾ? ನೆಕ್ಸ್ಟು ಇನ್ನು 4 ಶುಕ್ರ. ಶುಕ್ರನ ಚಿಹ್ನೆ ಇಲ್ಲಿ ತೋರಿಸ್ತಾ ಇದ್ದೀನಿ, ಬರ್ಕೊಳ್ಳಿ. ಅದಾದಮೇಲೆ ಇದನ್ನು ಶುಕ್ರ ಚಿಹ್ನೆ ಎಲ್ಲಿ ಹಾಕಬೇಕು ಅಂದರೆ ಆಗ್ನೇಯ ದಿಕ್ಕಲ್ಲಿ ಹಾಕಬೇಕು. ನಿಮ್ಮ ಅಡುಗೆ ಮನೆ ಮಾಡಿದರೆ ಅಡುಗೆ ಮನೆ, ಬಾತ್ರೂಮು, ರೂಮು ಎಲ್ಲಿ ಮಾಡಿದರೆ ಆ ಜಾಗದಲ್ಲಿ ಇದನ್ನು ಈ ಶುಕ್ರ ಚಿಹ್ನೆಯನ್ನು ಹಾಕಬೇಕು. ಇಲ್ಲೇನು ಮಾಡಬೇಕು? ನೆಕ್ಸ್ಟು ಕೇತು. ಕೇತು ಎಲ್ಲಿ? ಈಶಾನ್ಯ. ಗುರು ಮತ್ತು ಕೇತು ಒಟ್ಟಿಗೆ ಇರ್ತಾರೆ, ಅಲ್ಲಿ ಈಶಾನ್ಯದಲ್ಲಿ ಇದನ್ನು ಹಾಕಬೇಕು, ಈ ಚಿಹ್ನೆ ಹಾಕಬೇಕು. ನೆಕ್ಸ್ಟು ಶನಿ ಭಗವಾನ್. ಶನಿ ಭಗವಾನ್ ಎಲ್ಲಿರ್ತಾರೆ? ಪಶ್ಚಿಮ ಭಾಗದಲ್ಲಿ. ಪಶ್ಚಿಮ ಭಾಗದಲ್ಲಿ ಈ ಚಿಹ್ನೆ ಹಾಕಬೇಕು. ಇನ್ನು ಕುಜ. ಕುಜ ಎಲ್ಲಿರ್ತಾನೆ? ದಕ್ಷಿಣ ಭಾಗದಲ್ಲಿ. ದಕ್ಷಿಣ ಭಾಗದಲ್ಲಿ ಈ ಚಿಹ್ನೆಯನ್ನು ಹಾಕಬೇಕು. ಈ ರೀತಿ ಒಂದು ಚಿಹ್ನೆಯನ್ನು ಒಂದು ವೈಟ್ ಶೀಟು ಅಥವಾ ಒಂದು ಬೋರ್ಡ್ ಶೀಟು ಯಾವುದೆಲ್ಲಾದರೂ ಅದನ್ನು ಕ್ಲೀನಾಗಿ ಕಂಪ್ಯೂಟರ್ಕರಣಗೊಳಿಸಿ ಅದನ್ನು ಆ ಜಾಗದಲ್ಲಿ ಅಳವಡಿಸಿ ಅರಿಶಿನ ಕುಂಕುಮವನ್ನು ಇಟ್ಟು, ಯಾವಾಗ? ಇದನ್ನು ಮಂಗಳವಾರ ದಿವಸ ಮಾಡಬೇಕು. ಅರಿಶಿನ ಕುಂಕುಮ ಇಟ್ಟು ವೆರಿ ಸಿಂಪಲ್ ಮಂತ್ರ, ನಾನು ಆಗ ಹೇಳ್ದಂಗೆ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬರ್ಚ ರಾಹುವೆ ಕೇತು ನಮ್ಮ. ಪ್ರತಿಯೊಂದು ಕೂಡ ಏನು ಮಾಡಬೇಕು? ನೀವು ದೀಪಧೂಪಗಳನ್ನು ತೋರಿಸ್ಬೇಕು. ಇದಕ್ಕೆ ಪೂಜೆ ಮಾಡ್ತಕ್ಕಂಥ ವಿಧಾನ ಯಾವ ಥರ ಅಂತಂದರೆ ಭಾಳ ವಿಶೇಷವಾಗಿ ಒಂದು ದೀಪ ತಗೊಳ್ಳಿ, ಮಣ್ಣಿನ ದೀಪ, ಕರ್ಪೂರ ಮತ್ತು ಲವಂಗ ಮತ್ತು ಬೆಲ್ಲ ಮತ್ತು ಮೆಣಸು ಎಲ್ಲವೂ ಕೂಡ 9 ಇರಬೇಕು. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. 9 ಕರ್ಪೂರ, ಲವಂಗ 9, ಮೆಣಸು 9, ಬೆಲ್ಲ 9. ಬೆಲ್ಲ 9 ಅಂತ ಚಿಕ್ಕ ಹುಡ್ಕೊಳ್ಳಿ, ಸಣ್ಣಗೆ, ಸಣ್ಣ ಗೋಲಿಗಿಂತ ಚಿಕ್ಕದಾಗಿರ್ಬೇಕು, ಸಣ್ಣ ಹುಡ್ಕೊಳ್ಳಿ. ಸಕ್ಕರೆ ಟೈಪಲ್ಲಿ ಇದ್ದರೆ ಒಳ್ಳೆಯದು, ದಪ್ಪ ಸಕ್ಕರೆ ಬರ್ತಲ್ಲ ಆ ಟೈಪ್ ಇದ್ದರೆ ಸಾಕು. ಬೆಲ್ಲ 9. ಇದಿಷ್ಟನ್ನು ಇದರೊಳಗಡೆ ಹಾಕಿ ತುಪ್ಪವನ್ನು ಹಾಕಿ ಇದನ್ನೇನು ಮಾಡಬೇಕು? ನೀವು ಯಾವ್ಯಾವ ನವಗ್ರಹಗಳ ಚಿಹ್ನೆಯನ್ನು ಮಾಡಿದರೆ ಆ ನವಗ್ರಹ ಚಿಹ್ನೆ ಮುಂದೆಗಡೆ ಇದನ್ನು ಅಂಟಿಸ್ಬಿಟ್ಟು ದೀಪ ಅಂಟಿಸ್ಬೇಕು. ದೀಪ ಅಂಟಿಸಿ ಪ್ರಾರ್ಥನೆ ಮಾಡಬೇಕು. ದೀಪ ಬೆಳಗೋ ಮುಖಾಂತರ ಪ್ರಾರ್ಥನೆ ಮಾಡಬೇಕು. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬರ್ಚ ರಾಹುವೆ ಕೇತುವೆ ನಮಃ ಅಂತೇಳಿ ಈ ಥರ ಮಾಡೋ ಮುಖಾಂತರ ನಿಮ್ಮ ಮನೆಯಲ್ಲಿ ಈ ನವಗ್ರಹಗಳ ಚಿಹ್ನೆ ಮುಖಾಂತರ ನವಗ್ರಹಗಳು ಆ್ಯಕ್ಟಿವೇಟ್ ಆಗ್ತವೆ. ಆ ಪಾಸಿಟಿವ್ ವೈಬ್ರೇಷನ್ ನಿಮಗೆ ಆಟೋಮೆಟಿಕಲಿ ನಿಮ್ಮ ದೇಹಕ್ಕೆ ಶುರುವಾಗ್ತದೆ. ನೋಡಿ, ಇಷ್ಟೇ ಪರಿಹಾರ. ಅದಕ್ಕೆ ಮನೆಯ ಮಂತ್ರಾಲಯ, ಮನಸ್ಸೇ ದೇವಾಲಯ ಆಗಬೇಕು. ನಾವು ಶುದ್ಧವಾಗಿರ್ತಕ್ಕಂಥ ಮನುಷ್ಯನಿಂದ, ನಂಬಿಕೆಯಿಂದ ನಾವು ಯಾವಾಗ ಈ ಥರ ವೈದಿಕ ಕರ್ಮಗಳನ್ನು ಆಚರಣೆ ಮಾಡ್ತೀವಿ, ನಮ್ಮ ಮನೆ ನಮಗೆ ಭದ್ರಕೋಟೆಯ ಕೆಲಸ ಮಾಡ್ತದೆ. ನಮ್ಮ ದೇಹದಲ್ಲಿ ವೀಕ್ ಆಗಿದೆ, ಆದರೆ ಮನೆಯಲ್ಲಿ ಪಾಸಿಟಿವ್ ಆಗಿದೆ. ಆ ಮನೆ ಒಳಗಡೆ ನಾವು ವಾಸ ಮಾಡ್ತೀವಿ. ಆ ಮನೆಯಲ್ಲಿ ನವಗ್ರಹಗಳ ಆಕ್ಟಿವೇಶನ್ ಇದೆ. ನಮ್ಮ ದೇಹ ಆ ನವಗ್ರಹಗಳಿಂದ ಆಕ್ಟಿವೇಟ್ ಆಗಿಬಿಡ್ತದೆ, ಪಾಸಿಟಿವ್ ಆಗ್ತದೆ. ನಮಗೊಂದು ಸಪ್ರೇಟು, ಅದಕ್ಕೊಂದು ಸಪ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ. ಏನು ಸ್ಟಿಲ್ ಒಂದು ಅರ್ಧ ಗಂಟೆ ಪೂಜೆ ಅಷ್ಟೇ. ಇದು ದಿನನಿತ್ಯ ಬೆಳಗ್ಗೆ ಎದ್ದು ಅವ್ರು ಒಂದು ರೌಂಡು ಮನೆ ಸುತ್ತ ಒಂದು ರೌಂಡು ಎಲ್ಲರೂ ಪೂಜೆ ಮಾಡ್ಕೊಂಬರ್ಬೇಕು. ಒಂದು. ನೆಕ್ಸ್ಟು ಶನಿವಾರ ಆದರೆ ಒಂದು ಕೈ ಇಡೀ ಉಪ್ಪು ತಗೋಬೇಕು. ಉಪ್ಪು ತಗೊಂಡು ಎಲ್ಲದಕ್ಕೂ ನಾಯಿ ಕಣ್ಣು, ನರಿ ಕಣ್ಣು, ಮುಂಡರ ಕಣ್ಣು, ರಂಡೆ ಕಣ್ಣು, ಪೀಡೆ ಕಣ್ಣು, ಪಿಶಾಚಿ ಕಣ್ಣು, ದುಷ್ಟ್ರ ಕಣ್ಣು, ದುಡ್ರ ಕಣ್ಣು, ಬಂಧುಗಳ ಕಣ್ಣು, ಯಾರ್ಯಾರು ಕಣ್ಣುಗಳಿದೆ ಆ ಕಣ್ಣುಗಳೆಲ್ಲ ದೃಷ್ಟಿ ನಾಶ ಆಗಲಿ ಅಂತೇಳಿ, ಯಾರು ದೃಷ್ಟಿ ಹಾಕಿರ್ತಾರೆ, ಮನೆಗೆ ಬಂದಿರ್ತಾರೆ, ಹೋಗಿರ್ತಾರೆ, ಅದೆಲ್ಲ ದೃಷ್ಟಿ ದೋಷ ಇರ್ತದೆ, ಆ ದೃಷ್ಟಿ ಹೋಗ್ಲಿ ಅಂತ ನವಗ್ರಹಕ್ಕೆ ದೃಷ್ಟಿ ತೆಗೆದು ನೀವೇನು ಮಾಡಬೇಕು? ನಿಮ್ಮ ಸಿಂಕ್ ಇದ್ದರೆ, ಅಡುಗೆ ಮನೆ ಸಿಂಕ್ ಇದ್ರೆ ಒಳಗಡೆ ಹಾಕ್ಬಿಟ್ಟು ನೀರು ಬಿಟ್ಬಿಡ್ಬೇಕು. ಈ ಥರ ಶನಿವಾರ ದೃಷ್ಟಿ ತೆಗೆಯೋದು ಮಾಡೋ ಮುಖಾಂತರ ಪ್ರತಿನಿತ್ಯ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಂಡು ನವಗ್ರಹ ಪೂಜೆ ಮಾಡೋ ಮುಖಾಂತರ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನವಗ್ರಹ ದೇವಸ್ಥಾನ ಮಾಡಬಹುದು. ಅದರ ಮುಖಾಂತರ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ದೋಷಗಳನ್ನು ಪರಿಗಣನೆ ತೆಗೆದುಕೊಂಡು ಕರ್ಮ ವಿಧಿಗಳನ್ನು ಪರಿಹಾರ ಮಾಡಿಕೊಂಡು ಈ ಥರ ಒಂದು ಶುದ್ಧ ಪರಿಹಾರಗಳು ಮಾಡಿಕೊಂಡು ಜೀವನದಲ್ಲಿ ಮುಂದಕ್ಕೆ ಹೋಗ್ತಾ ಇರುವಂತಕ್ಕಂಥದ್ದು. ಆದರೆ ಅದನ್ನು ಬಿಟ್ಬಿಟ್ಟು ಏನೂ ಗೊತ್ತಿಲ್ಲ, ನಮಗೇನೂ ಗೊತ್ತಿಲ್ಲ, ನಮಗೆ ಯಾರೂ ಹೇಳಲಿಲ್ಲ ಅಂತ ನೀವು ಕೂತ್ಕೊಂಡ್ರೆ ನೀವು ಮುಟ್ಸಿದ ಬ್ರಹ್ಮ ಬಂದು ಕೂಡ ನಿಮ್ಗೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಕರ್ಮಗಳನ್ನ ನೀವು ಅನುಭವಿಸ್ತಿರ್ಬೇಕು. ಇದನ್ನು ನಾನು ಜನ್ಮದೋಷ ಅಂತ ಹೇಳ್ತಾ ಇರ್ತೀನಿ.
ಈ ಜನ್ಮದೋಷ ಮತ್ತು ವಾಸನ ಇರತಕ್ಕಂಥ ಭೂಮಿ ದೋಷ ಯಾವತ್ತು ನೀವು ಸರಿ ಮಾಡ್ಕೊಳ್ತೀರ ಆವತ್ತು ನಿಮಗೆ ಜೀವನದಲ್ಲಿ ಯಾವ ಪ್ರಾಬ್ಲಮ್ ಬರೋದಿಲ್ಲ. ನಿಮ್ಮ ಮನೆಯಲ್ಲಿ ನವಗ್ರಹಗಳ ವಾಸಸ್ಥಾನ ಭದ್ರವಾಗಿದ್ದರೆ ನೀವು ಭದ್ರಕೋಟೆಯ ರಾಜ ಆಗ್ತೀರಿ. ನಿಮ್ಮನ್ನು ಯಾರು ಓಡಾಡ್ಸೋಕ್ಕಾಗಲ್ಲ, ಒಂದೇ ಒಂದು ಕೂದಲು ಕೊಂಕಕ್ಕಾಗಲ್ಲ ನಿಮ್ಮದು. ಅಲ್ಲೂ ದೋಷ, ಇಲ್ಲೂ ದೋಷ, ಇಲ್ಲೂ ನವಗ್ರಹ ಬಲಹೀನವಾಗಿದ್ದಾವೆ, ಅಲ್ಲೂ ನವಗ್ರಹ ಬಲಹೀನವಾಗಿದೆ ಅಂದರೆ ಯಾವ ದೇವರು ನಿಮ್ಮನ್ನು ಕಾಪಾಡಲ್ಲ. ಇದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಎಲ್ಲರೂ ಮಾಡ್ಕೊಳ್ಳಿ. ಎಲ್ರಿಗೂ ಹೇಳಿ. ಹೊಟ್ಟೆ ಉರಿ, ಜಲಸ್ಸು ಇವೆಲ್ಲ ಯಾವುದು ನಡೆಯಲ್ಲ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಕೂತಿರ್ತೀರ. ಸಾಕಷ್ಟು ಹಣ ಮಾಡಿರ್ತೀರಿ, ಸಾಕಷ್ಟು ಒಡೆ ಮಾಡಿರ್ತೀರಿ, ಸಾಕಷ್ಟು ಸೈಟು ಮನೆ ಬಂಗ್ಲೆ ಮಾಡಿರ್ತೀರಿ. ಆದರೆ ನಿಮಗೋಸ್ಕರ ನೀವು ಖರ್ಚು ಮಾಡ್ಕೊಳ್ಳೋದಕ್ಕೆ ಹಿಂದೇಟು ಆಗ್ತಿರ್ತೀರಿ. ಒಂದ್ಸರಿ ಶಿವಪ್ಪ ಕರೆದ್ರೆ ಎಲ್ಲ ಬಿಟ್ಬಿಟ್ಟು ಹೋಯ್ತಾ ಇರ್ಬೇಕು ಸೀದಾ. ಅದು ಯಾವುದು ವಾಪಸ್ ಬರೋದಿಲ್ಲ. ನೀವು ಚೆನ್ನಾಗಿರೋವರೆಗೂ ನಿಮಗೋಸ್ಕರ ಏನು ಮಾಡ್ಕೋಬೇಕು ಅದನ್ನು ಮಾಡ್ಕೊಳ್ಳೋದು ಕಲೀರಿ. ಆಗ ಭಗವಂತ ಮೆಚ್ತಾನೆ. ನಾನು ಮಕ್ಳಿಗೆ ಮಾಡಬೇಕು, ಮಕ್ಳಿಗೆಲ್ಲ ಮಾಡೋದು. ಮಕ್ಳಿಗೆ ಏನು ಮಾಡಿ, ವಿದ್ಯೆ ಕೊಡಿ, ಚೆನ್ನಾಗಿ ಒಳ್ಳೆ ಮಾರ್ಗದರ್ಶನ ಮಾಡಿಕೊಡಿ. ಸಾಕಷ್ಟು ಅವು ದುಡ್ಕೊಂಡು ತಿಂತವು, ಅವು ಮಾಡ್ತವೆ. ಎಲ್ಲ ನೀವೇ ಮಾಡಬೇಕು, ಬಾಡಿಗೆ ಬರೋಂಗೆ ಮಾಡಬೇಕು, ಬಾಡಿಗೆ ಮನೆಗೆ ಬರೋಂಗೆ ಮಾಡಬೇಕು ಅಂತ ಕೂತ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ಜೀವನದಲ್ಲಿ. ನೀವು ಹಾಗೇ ಒಣ ರೊಟ್ಟಿ ಕಟ್ಕೊಂಡು ಇರಬೇಕಾಗ್ತದೆ. ಆ ಒಣ ರೊಟ್ಟಿನೆಲ್ಲ ಬಿಟ್ಬಿಟ್ಟು ಫ್ರೆಶ್ಶಾಗಿ ಚಪಾತಿ ಮುದ್ದೆ ಎಲ್ಲ ತಿಂದ್ಕೊಂಡು ಮೃಷ್ಟಾನ್ನ ಭೋಜನ ಮಾಡಿಕೊಂಡು ಸಂತೋಷವಾಗಿರಬೇಕು ಅಂತಂದಾಗ, ಸರ್ವ ನವಗ್ರಹಗಳ ಒಂದು ಆಶೀರ್ವಾದ ನಮ್ಮಲ್ಲಿ ಇರಬೇಕು ಅಂತಂದಾಗ ಇದೆಲ್ಲ ಒಂದು ಅರ್ಥ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ.